ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲೈಫ್ ಚಾರ್ಜಿಂಗ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗು ಬೆಳಗ್ಗೆನೇ ಶುರು ಆಗಿದೆ ನಂದು. ಏನಪ್ಪ ಅಂತಂದರೆ ನನ್ನ ಒಂದು ಫೇವ್ರೆಟ್ ಸ್ಪಾಟಲ್ಲಿ ಒಂದಷ್ಟು ಶೂಟ್ ಮಾಡಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ವಿಂಗ್ಸ್ ಆಫ್ ಮೆಕ್ಸಿಕೋ ಅನ್ನೋ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಸೊ ಇದೊಂದು ಪ್ಲೇಸಲ್ಲಿ ನಾನು ದುಬೈಗೆ ಬಂದಾಗ ಒಂದಷ್ಟು ಶೂಟ್ನ ಮಾಡ್ಕೊಂಡಿರಲಿಲ್ಲ, ಅಂದರೆ ಫೋಟೋಸ್ ತೆಗೆಸ್ಕೊಂಡಿರಲಿಲ್ಲ. ಬುರ್ಜ್ ಖಲೀಫಾ ಎಲ್ಲ ಹೋಗಿದ್ವಿ, ಬಟ್ ವಿಂಗ್ಸ್ ಆಫ್ ಮೆಕ್ಸಿಕೋನ ನಾನು ಇದಕ್ಕೆ ಅಂತಲೇ ಸೇವ್ ಮಾಡಿದ್ದೆ ಅಂತಲೇ ಅನ್ಕೋಬೋದು. ಈ ವಿಡಿಯೋನ ಕೊನೆ ತನಕ ನೋಡಿ, ಆ ಲಾಸ್ಟಲ್ಲಿ ನಾನು ಅಲ್ಲಿ ಶೂಟ್ ಮಾಡಿದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಾವು ಯಾವ ಸೈಡಿಂದ ಹೋಗ್ತಾಯಿದ್ರು, ಯಾವ ಮೂಲೆಯಿಂದ ಹೋಗ್ತಾಯಿದ್ರು ಬುರ್ಜ್ ಖಲೀಫಾ ಅಂತೂ ಕಾಣಿಸ್ತಾನೆ ಇರುತ್ತೆ. ಸೊ ಇವಾಗ ನಾವು ಬುರ್ಜ್ ಖಲೀಫಾ ಇರೋ ದುಬೈ ಮಾಲ್ ಹತ್ರ ಬಂದಿದ್ದೀವಿ. ಆ್ಯಂಡ್ ನಾವು ಹೋಗ್ತಿರೋ ಪ್ಲೇಸ್ಗೆ ಒಂದು ಪಾರ್ಕಿಂಗ್ ಕೂಡ ಹುಡುಕಿದ್ವಿ. ಸರಿ ಸಿಗುತ್ತಾ ಇಲ್ವಾ ನೋಡೋಣ ಅಂದ್ಕೊಂಡು ಬೆಳಗ್ಗೆನೇ ಹೊರಟ್ವಿ. ನಾನೊಂದು 5:30ಗೆ ಎದ್ದು ಬೇಗ ಎಲ್ಲ ನಾನು ಥಿಂಗ್ಸ್ ಎಲ್ಲ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ಆಲ್ಮೋಸ್ಟ್ ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ ಒಂದು ಅರೌಂಡ್ 7 o'clock ಅಂತ ಅನ್ಬೋದು. ನಾವೊಂದು 15-20 ಮಿನಿಟ್ಸಲ್ಲೆಲ್ಲ ಆಲ್ಮೋಸ್ಟ್ ವೆನ್ಯೂಗೆ ರೀಚ್ ಆಗಿದ್ವಿ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಅಂದರೆ ಬೇಗ ಹೋದರೆ ಜನ ಕಮ್ಮಿ ಇರ್ತಾರೆ ಅಂತ. ಸೊ ಹಾಗೆ ಅಂದ್ಕೊಂಡು ಹೋದ್ವಿ. ಸೊ ಇವಾಗ ಅದೇ ಪ್ಲೇಸ್ ಹತ್ರನೇ ಪಾಸ್ ಆಗ್ತಾಯಿದ್ವಿ. ನೋಡಿದ್ವಿ ಎಷ್ಟು ಜನ ಇರಬಹುದು ಅಂತ. ಇದ್ದರು ಜನ, ಒಂದು 4-5 ಜನ ಅಂತೂ ಇದ್ದರು. ಇವಾಗ ವಿಡಿಯೋ ಬರ್ತಾಯಿದೆ ನೋಡಿ, ಇಲ್ಲೇ ಸ್ಪಾಟ್ ಆಗ್ತಾಯಿದೆ ಆಲ್ರೆಡಿ. ಸೊ ನಾವು ಇಷ್ಟು ಜನ ಇದ್ದರು. ನಾವು ಕಾರ್ ಪಾರ್ಕ್ ಮಾಡಿ ಮತ್ತೆ ಅಲ್ಲಿ ಹೋಗೋಷ್ಟರಲ್ಲಿ ಇನ್ನೊಂದಷ್ಟು ಜನ ಬಂದುಬಿಟ್ಟಿದ್ರು. ಆ್ಯಂಡ್ ಅರ್ಲಿ ಮಾರ್ನಿಂಗಲ್ಲಿ ತುಂಬಾ ಫೋಟೋಶೂಟ್ಸ್ ನಡೆಯುತ್ತೆ, ಲೈಕ್ ಮಾಡೆಲ್ ಶೂಟ್ಸ್ ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ನಡೀತಾ ಇರುತ್ತೆ. ನೀವು ಕೂಡ ಏನಾದರೂ ಒಂದು ಶೂಟ್ಸ್ ಮಾಡಿಸ್ಕೋಬೇಕು ಅಂತ ಏನಾದರೂ ಇದ್ದರೆ ಆ್ಯಂಡ್ ಒಂದೊಳ್ಳೆ ಫೋಟೋಸ್ ಬೇಕು ಅಂತ ಇದ್ದರೆ ಅರ್ಲಿ ಮಾರ್ನಿಂಗ್ ಹೋಗ್ಬೋದು. ಇದು ಪ್ಲೇಸ್ ಬಂದು ಡೌನ್ ಟೌನ್ ದುಬೈ. ಇಲ್ಲಿ ತುಂಬಾ ಸ್ಪಾಟ್ಸ್ ಇದೆ. ಇಲ್ಲಿ ಪಾರ್ಕಿಂಗ್ ಮಾಡಿ ಅಥವಾ ನೀವು ದುಬೈ ಮಾಲಿಂದನೂ ಬರ್ಬೋದು. ಮಾಲಿಂದ ಆಚೆ ಬಂದರೆ ಫೌಂಟೇನ್ ಇದೆಯಲ್ಲ, ಆ ಸೈಡಿಂದನೂ ಈ ಕಡೆಗೆ ವಾಕ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ಮಲ್ಟಿಪಲ್ ಫೋಟೋ ಶೂಟ್ಗೆ ಸ್ಪಾಟ್ಸ್ ಇದೆ ಅಂತಲೇ ಹೇಳ್ಬೋದು. ಲೈಕ್ ವಿಂಗ್ಸ್ ಆಫ್ ಮೆಕ್ಸಿಕೋ ಇದೊಂದು, ಮತ್ತು ಬುರ್ಜ್ ಖಲೀಫಾ ಮುಂದೆ ಸಿಗುತ್ತೆ ನಿಮಗೆ. ಹಾಗೆ ನಡ್ಕೊಂಡ್ಬಂದರೆ ಇನ್ನೊಂದಷ್ಟು ಸ್ಪಾಟ್ಸ್ಗಳಿದೆ, ಇನ್ನೂ 2-3 ಸ್ಪಾಟ್ಸು. ಬುರ್ಜ್ ಪಾರ್ಕ್ ಇದೆ, ಮತ್ತು ಇನ್ನೊಂದು ಲೋಟಸ್ ಪಾಂಡ್ ಅಂತಲೂ ಇದೆ. ಅದು ಕೂಡ ನಿಮಗೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಆ್ಯಂಡ್ ತುಂಬ ಅರ್ಲಿ ಮಾರ್ನಿಂಗ್ ಬರಬೇಕು, ಇಲ್ಲಾಂದರೆ ತುಂಬಾ ಕ್ರೌಡೆಡ್ ಇರುತ್ತೆ, ನಿಮಗೆ ಕರೆಕ್ಟಾಗಿ ಫೋಟೋಸ್ ಸಿಗಲ್ಲ. ನಾವು ಬೇಗ ವೆನ್ಯೂಗೆ ರೀಚ್ ಆದ್ವಿ. ಆ್ಯಂಡ್ ಬೆಳಗ್ಗೆ ಕೂಲಾಗಿತ್ತು. ಆ್ಯಂಡ್ ಈ ಶೂಟ್ ನಡೆದಿದ್ದು ಪ್ರಾಬಬ್ಲಿ ಡಿಸೆಂಬರಲ್ಲಿ. ಸೊ ವಿಂಟರ್ ಇತ್ತು. ಪ್ರಾಬಬ್ಲಿ ನಾವು ಇವಾಗ ಫೋಟೋ ತೊಗೊಳ್ತಾ ಇದ್ದಿದ್ದು, ವೀಡಿಯೋಸ್ ಎಲ್ಲ ತೊಗೋತಾ ಇದ್ದಿದ್ದು ಬಂದು ಒಂದು 8 o'clock ಅಂತ ಅನಿಸುತ್ತೆ. 7:45 8 o'clock ಇರಬೇಕು. ಆ್ಯಂಡ್ ದೆನ್ ಅಲ್ಲಿ ತುಂಬ ಜನ ಜಾಗಿಂಗ್ ಎಲ್ಲ ಮಾಡ್ತಾಯಿದ್ರು, ಒಂದಷ್ಟು ಟೀಮ್ಸ್ ಎಲ್ಲ ಓಡಾಡ್ತಾಯಿತ್ತು. ಆ್ಯಂಡ್ ಅಷ್ಟು ಮಾಡೆಲ್ ಶೂಟ್ಸ್ ನಡೀತಾಯಿತ್ತು. ಆ ಮಧ್ಯದಲ್ಲಿ ನೀವು ಆ ವಿಂಗ್ಸ್ ಆಫ್ ಮೆಕ್ಸಿಕೋಗೆ ಕ್ಯೂವಲ್ಲಿ ನಿಂತ್ಕೊಬೇಕು. ನಿಮ್ಮ ಟೈಮ್ ಬಂದಾಗ ನೀವು ಹೋಗಬೇಕು, ಆ ಸ್ಪಾಟಲ್ಲಿ ಶೂಟ್ ಮಾಡ್ಕೊಬೇಕು. ಮತ್ತು ತಿರ್ಗಾ ಅಗೇನ್ ಇನ್ನೊಂದು 2-3 ಜನ ಕ್ಯೂವಲ್ಲಿ ಇರ್ತಾರೆ, ಅವರಿಗೆ ನೀವು ಬಿಡಬೇಕು. ಮತ್ತು ತಿರ್ಗಾ ನೀವು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಆ ಥರ ಶೂಟ್ ಮಾಡ್ಕೊಬೋದು. ಆ್ಯಂಡ್ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮ್ಗೆ ಇನ್ನೂ ಒಂದಷ್ಟು ಸ್ಪಾಟ್ ಸಿಗುತ್ತೆ. ನಾನು ಹೇಳ್ದಂಗೆ ಲೋಟಸ್ ಪಾಂಡು, ನಾನೊಂದು ಸ್ವಲ್ಪ ಲೋಟಸ್ ಪಾಂಡ್ ಹತ್ರನೂ ಫೋಟೋಸ್ ಎಲ್ಲ ತೊಗೊಂಡ್ವಿ ಆ್ಯಂಡ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ದೆನ್ ಬಿಸಿಲು ತುಂಬಾ ಜಾಸ್ತಿ ಆಗ್ತಾಯಿತ್ತು ಹೋಗ್ತಿದ್ದಂಗೆ. ಆಲ್ಮೋಸ್ಟ್ 9ಗೆಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಹಾಗೆ ಎಲ್ಲರೂ ಮಾತಾಡಿಕೊಂಡು ಒಂದಷ್ಟು ಪ್ಲೇಸಸ್ಗಳನ್ನ ಅಲ್ಲೇ ನಾವು ಹಾಗೆ ವಾಕ್ ಮಾಡ್ಕೊಂಡು ನೋಡಿಕೊಂಡು ನಮ್ಮ ಫೋಟೋಸ್ನ
ಎಲ್ಲ ಎಷ್ಟು ಬೇಕಷ್ಟು ತೊಗೊಂಡು ದೆನ್ ವಿ ರ್ಯಾಪ್ಡ್ ಅವರ್ ಸೆಷನ್. ಆ್ಯಂಡ್ ಆ ಬಿಸಿಲಿಗೆ ನಮಗೆ ಸಾಕಾಯಿತು, ಮನೆಗೆ ಹೋಗೋಣ ಅನಿಸ್ತಾಯಿತ್ತು. ತುಂಬಾ ಬೇಗ ಬೇರೆ ಎದ್ದಿದ್ವಿ. ಆ್ಯಂಡ್ ದಿಸ್ ಇಸ್ ಹೌ ನನ್ನ ಆಲ್ಮೋಸ್ಟ್ 7 ಮಂತ್ ಬೇಬಿ ಬಂಪ್ ಫೋಟೋಶೂಟ್ ದುಬೈಯಲ್ಲಿ ವಿಂಗ್ಸ್ ಆಫ್ ಮೆಕ್ಸಿಕೋ ಹತ್ರ ಆಗಿದ್ದು. ಐ ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ನನ್ನ ವೀಡಿಯೋಸ್ಗಳು ನೋಡೋದಕ್ಕೋಸ್ಕರ ನನ್ನ ಲೈಫ್ ಚಾರ್ಜಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮಗೆ ಏನಾದರೂ ಹೇಳಿದರೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.